ಹಾಯ್, ಟ್ರೇಡ್ ರಾಗಾಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾವು 12th ಜೂನ್ 2026ಗೆ ಮಾರ್ಕೆಟ್ ಮೂಮೆಂಟ್ಸ್ ಹೆಂಗಿರ್ಬೋದು ಅಂತ ಅನಲೈಸ್ ಮಾಡೋಣ. ಇದು ನಿಫ್ಟಿ ಚಾರ್ಟು. ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿ ಅಪ್ ಮೂಮೆಂಟ್ಸ್ ಕೊಟ್ಟಿದೆ ಮಾರ್ಕೆಟ್ ಟ್ರೆಂಡ್ ಬಂದು ಅಪ್ ಸೈಡ್ ಅಂದರೆ ಕಾಲ್ ಸೈಡೇ ಇದೆ. ಕಾಲ್ ಸೈಡ್ ಆಪ್ಷನ್ ಮಾತ್ರ ಫೋಕಸ್ ಮಾಡಬೇಕು, ಪುಟ್ ಸೈಡ್ ಇಲ್ಲ. ಎಲ್ಲೇ ಎಂಟ್ರಿ ಕೊಟ್ಟು ಕಾಲ್ ಸೈಡ್ ಆಪ್ಷನ್ ಮಾತ್ರ ಫೋಕಸ್ ಮಾಡಿ. ಆಮೇಲೆ ಸ್ಟ್ರೈಕ್ ಪ್ರೈಸ್ ಎಲ್ಲ ಬಂದು ಎಲ್ಲ ಮಲ್ಟಿಪಲ್ ಆಫ್ 100s ಇರಬೇಕು. 50 ಮಲ್ಟಿಪಲ್ಸ್ನ ಅವಾಯ್ಡ್ ಮಾಡಿ. ಲೈಕ್ 23,250 ಸ್ಟ್ರೈಕ್ ಪ್ರೈಸು ಆ ಥರದ್ದೆಲ್ಲ ಅವಾಯ್ಡ್ ಮಾಡಿ. ಓಕೆ, ಏನಿದೆ 23,200 ಆ ಥರ ಚೂಸ್ ಮಾಡಿ. ಇವತ್ತು ನಾವು 23,000 ಕಾಲ್ ಆಪ್ಷನ್ನ ಚೂಸ್ ಮಾಡಿದ್ದಿದ್ರೆ ಟ್ರೆಂಡ್ನ ನಾಳೆ ಫಾಲೋ ಮಾಡ್ಬೋದು. ಕಾಲ್ ಸೈಡ್ ಫಸ್ಟ್ ಟಾರ್ಗೆಟ್ ಬಂದು ಇವತ್ತು ಮಾರ್ಕೆಟ್ಟು 23,186ಗೆ ಕ್ಲೋಸ್ ಆಗಿದೆ. ಸೊ ನಾಳೆ ಫಸ್ಟ್ ಕಾಲ್ ಸೈಡು ಫಸ್ಟ್ ಟಾರ್ಗೆಟ್ ಬಂದು 23,290. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಲಿ, ಗ್ಯಾಪ್ ಡೌನ್ ಓಪನ್ ಆಗಲಿ, ಇಲ್ಲ ಫ್ಲ್ಯಾಟ್ ಓಪನ್ ಆಗಲಿ, ಟ್ರೆಂಡೇ ಇರೋದು. ಸೊ ಈ ಲೆವೆಲ್ಸ್ನ ಟಾರ್ಗೆಟ್ ಮಾಡ್ಬೋದು. ಫಸ್ಟ್ ಟಾರ್ಗೆಟು 23,290. ನೆಕ್ಸ್ಟ್ ಟಾರ್ಗೆಟ್ ಬಂದು 23,341. ನೆಕ್ಸ್ಟ್ ಟಾರ್ಗೆಟ್ ಬಂದು 23,425. ಓಕೆ, ಇಲ್ಲಿ ಈ ಪ್ರೈಸ್ನ ರೀಚ್ ಆದಮೇಲೆ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ವೆಯ್ಟ್ ಮಾಡಿ. 5 ಮಿನಿಟ್ಸ್ ಕ್ಯಾಂಡಲ್ ಅದು ಬ್ರೇಕ್ ಆಯಿತು ಈ ಲೆವೆಲ್ ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಬಂದು 23,508. ಇದು ರೀಚ್ ಆದಮೇಲೆ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡಿ, ಇದು ಬ್ರೇಕ್ ಆಯಿತು ಅಂದರೆ ಸರಿ. ಬ್ರೇಕ್ ಆಗಿಲ್ಲ ಅಂದರೆ ಟ್ರೆಂಡ್ ಇಲ್ಲಿ ರಿವರ್ಸ್ ಆಗ್ಬೋದು. ಇಲ್ಲ ಇದು ಬ್ರೇಕ್ ಆದರೆ ಇಲ್ಲಿ ರಿವರ್ಸ್ ಆಗ್ಬೋದು. ಇದು ಬ್ರೇಕ್ ಆಗಿಲ್ಲ ಅಂದರೆ ಇಲ್ಲೇ ರಿವರ್ಸ್ ಆಗ್ಬೋದು ಮಾರ್ಕೆಟ್. ಇದು ನಿಫ್ಟಿ ಅನಾಲಿಸಿಸ್ಸು ನಾಳೆ 12th ಜೂನ್ಗೆ. ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್ 12th ಜೂನ್ಗೆ ಹೆಂಗಿರ್ಬೋದು ಮಾರ್ಕೆಟ್ ಅಂತ. ಗ್ಯಾಪ್ ಡೌನ್ ಓಪನ್ ಆದ್ರೂ ಟ್ರೆಂಡ್ ಅಪ್ ಸೈಡೇ ಇದೆ. ನಾವೇನಾದರೂ ಸ್ಟ್ರೈಕ್ ಪ್ರೈಸ್ ಬಂದು 24,700 ಕಾಲ್ ಆಪ್ಷನ್ ತೊಗೊಂಡಿದ್ದಿದ್ರೆ ಕಾಲ್ ಸೈಡ್ ಹೋಲ್ಡ್ ಮಾಡ್ಬೋದು. ಟ್ರೆಂಡು ಕಾಲ್ ಸೈಡ್ ಇರೋದ್ರಿಂದ ಅಪ್ ಸೈಡು. ಸೊ ಕಾಲ್ ಆಪ್ಷನ್ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ಮಾರ್ಕೆಟ್ ಎಲ್ಲೇ ಓಪನ್ ಆಗಲಿ, ಗ್ಯಾಪ್ ಅಪ್, ಗ್ಯಾಪ್ ಡೌನು, ಫ್ಲ್ಯಾಟ್ ಓಪನಿಂಗ್ ಆದರೂ ಅಪ್ರೋಚ್ ಬಂದು ಕಾಲ್ ಸೈಡೇ ಇರಬೇಕು. ಕಾಲ್ ಸ್ಟ್ರೈಕ್ ಪ್ರೈಸ್ನೇ ಚೂಸ್ ಮಾಡಬೇಕು. ಸೊ ಫಸ್ಟ್ ಟಾರ್ಗೆಟ್ ಬಂದು ಬ್ಯಾಂಕ್ ನಿಫ್ಟಿನಲ್ಲಿ
55,555 ನಂಬರ್ ಚೆನ್ನಾಗಿದೆ. ನೆಕ್ಸ್ಟ್ ಟಾರ್ಗೆಟ್ ಬಂದು 56,021. ಇದು ರೀಚ್ ಆದರೆ ಇದು ರೀಚ್ ಆದಮೇಲೆ ಮಾರ್ಕೆಟ್ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡಿ ಅದು ಬ್ರೇಕ್ ಆದರೆ ನೆಕ್ಸ್ಟ್ ಟಾರ್ಗೆಟ್ ಬಂದು 56,264. ಇದು ರೀಚ್ ಆದಮೇಲೆ ಮತ್ತು 5 ಮಿನಿಟ್ಸ್ ಕ್ಯಾಂಡಲ್ ನೋಡಿ ಅದು ಇದನ್ನು ಬ್ರೇಕ್ ಆದರೆ ನೆಕ್ಸ್ಟ್ ಟಾರ್ಗೆಟ್ ಬಂದು 56,614. ಈ ಲೆವೆಲ್ ರೀಚ್ ಆಗಿ ಮಾರ್ಕೆಟು 5 ಮಿನಿಟ್ಸಲ್ಲಿ ಕ್ಯಾಂಡಲು ಬ್ರೇಕ್ ಮಾಡಲಿಲ್ಲ ಅಂದರೆ ಇಲ್ಲೇ ರಿವರ್ಸ್ ಆಗ್ಬೋದು. ಇಲ್ಲ ಇದು 5 ಮಿನಿಟ್ಸ್ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡಿದೆ ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಇದು ರೀಚ್ ಆದಮೇಲೆ 5 ಮಿನಿಟ್ಸ್ ಕ್ಯಾಂಡಲ್ ನೋಡಿ ಅದೇನಾದ್ರು ಬ್ರೇಕ್ ಮಾಡಲಿಲ್ಲ ಅಂದರೆ ಇಲ್ಲಿ ರಿವರ್ಸ್ ಆಗುತ್ತೆ. ಇದು ಬ್ರೇಕ್ ಆದರೆ ಈ ಲೆವೆಲ್ಲಿಗೆ ರಿವರ್ಸ್ ಆಗುತ್ತೆ. ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ಸು. ಇವತ್ತು ಮಾರ್ಕೆಟ್ ಬಂದು 23,898ಗೆ ಕ್ಲೋಸ್ ಆಗಿದೆ. ಓಪನ್ ಆಗಿದ್ದು ಗ್ಯಾಪ್ ಡೌನ್ ಆದರೂ 73,500 ಕಾಲ್ ಆಪ್ಷನ್ನ ಚೂಸ್ ಮಾಡಿದ್ದಿದ್ರೆ ಹೋಲ್ಡ್ ಮಾಡ್ಬೋದು ನಾಳೆವರೆಗೂ. ಸೊ ಅಪ್ ಟ್ರೆಂಡಲ್ಲೇ ಇದೆ ಮಾರ್ಕೆಟು. ಸೊ ಕಾಲ್ ಸೈಡ್ ಅಪ್ರೋಚ್ ಮಾತ್ರ ಟ್ರೆಂಡ್ ಅಪ್ ಸೈಡಲ್ಲಿದೆ ಅಂತ. ಸೊ ಅಂದರೆ ಅಪ್ ಹೋಗ್ತಾ ಇದೆ ಮಾರ್ಕೆಟು ಅಂತ. ಓಕೆ, ಕ್ಯಾಪ್ ಅಪ್ ಕ್ಯಾಪ್ ಡೌನ್ ಏನು ಫ್ಲ್ಯಾಟ್ ಏನು ಓಪನ್ ಆದರೂ ಕಾಲ್ ಸೈಡೇ ಮೂವ್ ಆಗುತ್ತೆ ಮಾರ್ಕೆಟು ನಾಳೆ. ಸೊ ಫಸ್ಟ್ ಟಾರ್ಗೆಟ್ ಬಂದು 74,354. ಇದು ಬ್ರೇಕ್ ಆದಮೇಲೆ 74,613. ಇದು ಬ್ರೇಕ್ ಇದನ್ನು ರೀಚ್ ಆದಮೇಲೆ ಮಾರ್ಕೆಟು 5 ಮಿನಿಟ್ಸ್ ಕ್ಯಾಂಡಲ್ ನೋಡಿ ಇದನ್ನು ಬ್ರೇಕ್ ಆದರೆ ನೆಕ್ಸ್ಟ್ ಟಾರ್ಗೆಟ್ ಬಂದು 74,871. ಇದು ರೀಚ್ ಆದಮೇಲೆ ಮಾರ್ಕೆಟು 5 ಮಿನಿಟ್ಸ್ ಕ್ಯಾಂಡಲ್ ನೋಡಿ ಇದು ಬ್ರೇಕ್ ಆದರೆ ನೆಕ್ಸ್ಟಿಗೆ ಹೋಗಬೇಕು. ಬ್ರೇಕ್ ಆದರೆ ಇದು ಮೋಸ್ಟ್ಲಿ ಬ್ರೇಕ್ ಆಗಲ್ಲ. ಬ್ರೇಕ್ ಆಗಲಿಲ್ಲ ಅಂದರೆ ಇವಾಗ ಈ ಟಾರ್ಗೆಟ್ ರೀಚ್ ಆಗಿ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಇದನ್ನು ಬ್ರೇಕ್ ಆಗಿದ್ದರೆ ಈ ಲೆವೆಲ್ಲು ಬ್ರೇಕ್ ಆಗಲಿಲ್ಲ ಅಂದರೆ ಇಲ್ಲಿ ರಿವರ್ಸ್ ಆಗುತ್ತೆ. ಅಕಸ್ಮಾತ್ ಬ್ರೇಕ್ ಆಗಿ ಈ ಲೆವೆಲ್ ರೀಚ್ ಆದರೆ ಇಲ್ಲಿ ಬ್ರೇಕ್ ಆಗಲಿಲ್ಲ ಅಂದರೆ ಇಲ್ಲಿ ಮಾರ್ಕೆಟ್ ರಿವರ್ಸ್ ಆಗುತ್ತೆ. ಆವಾಗ ನಿಮ್ಮದು ಉಲ್ಟಾ ಅಂದರೆ ಪುಟ್ ಆಪ್ಷನ್ನ ಚೂಸ್ ಮಾಡಿ ಈ ಲೆವೆಲ್ಸ್ನ ಟಾರ್ಗೆಟ್ ಮಾಡಬೇಕು. ಇದು ಸೆನ್ಸೆಕ್ಸ್ ಅನಾಲಿಸಿಸ್ಸು 12th ಜೂನ್ಗೆ. ನಾನು SCBI ರಿಜಿಸ್ಟರ್ಡ್ ಅಲ್ಲ. ಈ ವಿಡಿಯೋ ಏನಿದ್ರು ಇನ್ಫಾರ್ಮೇಷನ್ ಪರ್ಪಸ್ ಮಾತ್ರ, ಎಜುಕೇಷನ್ ಪರ್ಪಸ್ಸು. ಈ ವಿಡಿಯೋ ಲೈಕ್ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.